ಏನಪ್ಪ ಅಂತಂದ್ರೆ ಇಲ್ಲಿ ಮೊದಲು ಭ್ರಷ್ಟಾಚಾರ ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಅಧಿಕಾರಿಗಳು ಮೊದಲು ಏನೋ ಅವ್ರಿಗೆ ತಿದ್ದಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಿ ನೀವು ನೋಡ್ರಿ ಅಧಿಕಾರಿಗಳು ವ್ಯವಸ್ಥೆ ಹೆಂಗಂತೇಳಿ. ಅಧಿಕಾರಿಗಳು ದೊಡ್ಡ ದಿಟ್ಟು ಇರೋದಿಲ್ಲ, ಅವ್ರು ಹಿಂದಿದ್ದಂಥ ರಾಜಕಾರಣಿಗಳು ಕೆಟ್ಟ ದಾರಿಗಳನ್ನು ತೋರಿಸುವವರು ಅಧಿಕಾರ ಸೇವರ್ಗದವರು, ಅದು ಧೈರ್ಯವಂತರಲ್ಲ ಅವರು. ಅದು ಹಿಂದಿಂತ ರಾಜಕೀಯ ಜನ ಎಲ್ಲ ಬಿಟ್ಟಿರ್ತಂಥವ್ರು ಹೇಳ್ಬೋದು ಇವತ್ತು. ಯಾಕಂದರೆ 224 ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ನೀತಿ ಇದ್ದಂಥ ಜನ ಇದ್ದಾರೆ. ಆ ರಾಜಕೀಯ ಜನ ಇದ್ದಂಥವ್ರು ನಿಮ್ಮಿಂದ ಇದ್ದೀವಿ ನಾವು ಅನ್ನುವಂಥ ಧೈರ್ಯ ತುಂಬುವುದರಿಂದಾಗಿ ಆ ರಾಜಕಾರಣಿಯಲ್ಲಿ ಹೋಗಬಾರ್ದು KPSC ಒಳಗೆ ಅದನ್ನು ಬಂದ್ ಮಾಡಬೇಕಾಗಿದ್ದು. ಮೊದಲು ಬಂದ್ ಮಾಡಬೇಕಾಗಿದ್ದು ಈ ಅಧ್ಯಕ್ಷ ಮತ್ತು ಸದಸ್ಯರು ಇದಕ್ಕಿಂತಾಗೆ ನೇರವಾಗಿ ಅಧಿಕಾರಿಗಳಿಗೆ 1-2-3 ಜನ ಸಸ್ಪೆಂಡ್ ಮಾಡಿ ಅಥವಾ ಒಂದು ಸಂಬಂಧಿಸಿದ ಸಸ್ಪೆಂಡ್ ಮಾಡಿ ಪ್ರತಿ 2 ವರ್ಷಕ್ಕೊಮ್ಮೆ ಈ ಹಳೆಯ ಹೊಸ ಅನ್ನೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜನರುಗಳು ತಂದು ಪ್ರಾಮಾಣಿಕವಾಗಿ ಅದನ್ನು ಮಾಡಿದರೆ ನಿಶ್ಚಿತವಾಗಿ KPSC ಒಳ್ಳೆಯ ಸಂಸ್ಥೆಯಾಗಿ ಸಜ್ಜನರನ್ನು, ಯೋಗ್ಯರನ್ನು, ಆಡಳಿತಗಾರರನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಅದ. ಎಲ್ಲರೂ ಇಂಥ ಆಡಳಿತಗಾರರು ದುಡ್ಡು ತಿಂದು ಬರೋದೈತಿ, ಮೇಲೆ ನಾವೇನು ಹೇಳಿದ್ರೆ ಕೇಳೋದೈತಿ, ಅವ್ರು ಹೇಳಿದ ಅವ್ರು ನಡ್ಕೊಳ್ಳೋದೈತಿ. ಹೀಗಾಗಿ ಇವತ್ತು AC ಪೋಸ್ಟು ಮತ್ತು ಪೋಸ್ಟು ಈಗಾಗಲೇ ಆಡಿಕೊಳ್ಳೋದು ಸಾಕಷ್ಟು ಕೋಟಿಗಳಲ್ಲಿ ಹರಾಜಾಗ್ತಾ ಇದ್ದಾವೆ. ಹೀಗಾಗಿ ಈ ರಾಜ್ಯದ, ಈ ದೇಶದ, ಮುಖ್ಯವಾಗಿ ರಾಜ್ಯದ ಆಡಳಿತ ಕುಸಿತಾಗ್ತಾ ಇದೆ. ಆಡಳಿತದಲ್ಲಿ ಏನು ಉಳಿತಾ ಇಲ್ಲ, ಏನು ಉಳಿದಿಲ್ಲ. ಈಗ ಸುಮ್ಮನೆ ಹೇಳಿದ್ರೆ ಏನೂ ಅರ್ಥ ಇಲ್ಲ. ಹೇಳ್ತಾರೆ ಏನೋ ನಮ್ಮ ಚಲುವರಾಯ ಸ್ವಾಮಿ ಅವ್ರು ಹೇಳ್ತಾರೆ, ಇಲ್ಲ ಏನು ಹಾಳಾಗ್ತದೆ. ಇಲ್ಲ, ಹಾಳಾಗ್ಯದ. ಈಗ ಹಾಳಾಗುವಂಥದ್ದು ಇಲ್ಲ, ಕುಸಿದು ಹೋಗಿಬಿಟ್ಟದ ಆಡಳಿತ. ಯಾವುದೇ ತಹಸೀಲ್ದಾರ್ ಆಫೀಸ್ಗೆ ಹೋದ್ರು ದುಡ್ಡು ಕೊಡಲಾರ್ದು ಯಾವ ಕೆಲಸನೂ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಬಿಸಿ ಮುಟ್ಟಿದಂಥ ಮಾತು. ಯಾಕಂದರೆ ಅವರೆಲ್ಲರೂ ಹೇಳ್ತಾರೆ, ಮೇಲಿನವ್ರು ಕೇಳ್ತಾರೆ, ಇವ್ರಿಗೆ ಪರ್ಸೆಂಟ್ ಕೊಡಬೇಕು, MLAಗೆ ಇಷ್ಟು ಪರ್ಸೆಂಟ್ ಕೊಡಬೇಕು, MP ಇಷ್ಟು ಪರ್ಸೆಂಟ್ ಕೊಡಬೇಕು, ನಮಗಷ್ಟು ಪರ್ಸೆಂಟೇಜು, ಅಲ್ಲಿ ಇಂಜಿನಿಯರ್ ಪರ್ಸೆಂಟೇಜು, ಕಳಪೆ ಕಾಮಗಾರಿ ನಿಶ್ಚಿತವಾಗಿ ಮಾಡಿರ್ತಾರೆ. ಅವ್ರನ್ನ ಹೇಳಿದ್ರೆ ಕೇಳ್ಕೊಳ್ಳಿ ಯಾಕಪ್ಪ ಹೆಂಗೆ ಅಂದಾಗ ಸಹಜವಾಗಿ ಎಲ್ಲರಿಗೂ ಮುಟ್ಟಬೇಕ್ರಿ. ಈ ಮುಟ್ಟು ವ್ಯವಸ್ಥೆ ಏನದಲ್ಲ ಇದು ಬಂದ್ ಆಗಬೇಕಾಗ್ಯದ. ಇದು ಬಂದಾದರೂ ನಿಶ್ಚಿತವಾಗಿ ಒಳ್ಳೆಯ ಆಡಳಿತ ಆಗ್ತದೆ. ನಮ್ಮ ರಾಜ್ಯ ಸುಭಿಕ್ಷೆ ಆಗ್ಬೋದು, ಬೆಳೀತದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಇದನ್ನು ಮಾಡೋ ಸಲುವಾಗಿ ಇವತ್ತು ಸಿದ್ದರಾಮಯ್ಯನವರು ಕಠೋರವಾದ ನಿರ್ಧಾರ ತೆಗೆದುಕೊಂಡ UPSC ಹಂಗೆ ಹೂಡಾ ಕಮಿಷನ್ ಮತ್ತೆ ಹೇಳ್ತಾ ಇದ್ದೀವಿ. ಅದನ್ನು ಅಡಾಪ್ಟ್ ಮಾಡಿರಿ, ಸುಲಭ ಮುಂದೆ ಹಾಕೋದು ಹೋಗ್ಬಾರ್ದು ಅದನ್ನು. ಯಾಕಂದ್ರೆ ಒಳ್ಳೆಯ ಆಡಳಿತ ನಮ್ಗೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ನಾವಿದ್ದಂಥವ್ರು ಇದು ನಿರ್ಧಾರ ತೊಗೊಳ್ಳೇಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೆಚ್ಚು ತರಬಿದ್ದು ಸತ್ಯದ ಕೈಗರಡಿ ವಂದನೆಗಳು.